ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಕರ ರಾಶಿಯವರೇ, ನೀವು ಹಗಲಿರುಳು ಕಷ್ಟಪಡುತ್ತೀರಾ. ನಿಮ್ಮ ಕನಸುಗಳನ್ನು ನನಸಾಗಿಸಲು ನಿಮ್ಮ ರಕ್ತವನ್ನೇ ಬೆವರಾಗಿ ಹರಿಸುತ್ತೀರಾ. ಆದರೂ ಯಶಸ್ಸು ಮರೀಚಿಕೆಯಾಗಿದೆಯಾ? ನೀವು ಬೆಟ್ಟದಷ್ಟು ಕೆಲಸ ಮಾಡಿದರೂ ನಿಮಗೆ ಸಿಗುವ ಪ್ರತಿಫಲ ಮಾತ್ರ ಕೇವಲ ಸಾಸಿವೆಯಷ್ಟು. ಯಾಕೆ ಹೀಗಾಗುತ್ತಿದೆ ಎಂದು ಎಂದಾದರೂ ಒಮ್ಮೆಯಾದರೂ ಶಾಂತವಾಗಿ ಕುಳಿತು ಯೋಚಿಸಿದ್ದೀರಾ? ನಿಮ್ಮ ಅದೃಷ್ಟವೇ ಸರಿಯಿಲ್ಲ ಎಂದು ಅಥವಾ ಸಮಯ ನಿಮ್ಮ ಪರವಾಗಿಲ್ಲ ಎಂದು ದೇವರೇ ನಿಮ್ಮ ಕೈಬಿಟ್ಟಿದ್ದಾನೆ ಎಂದು ನೀವು ಅಂದ್ಕೊಂಡಿದ್ದರೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪು. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅಡ್ಡಲಾಗಿ ನಿಂತಿರುವ ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮನ್ನು ಸದಾ ಕಾಲ ಕೆಳಗೆ ಎಳೆಯುತ್ತಿರುವ 3 ಬಹುದೊಡ್ಡ ಗುಪ್ತ ಶತ್ರುಗಳಿದ್ದಾರೆ. ಹೌದು, ಕಣ್ಣಿಗೆ ಕಾಣದ ಆದರೆ ನಿಮ್ಮನ್ನ ಒಳಗಿನಿಂದಲೇ ಕೊರೆಯುತ್ತಿರುವ ಆ 3 ಶತ್ರುಗಳ ರಹಸ್ಯವನ್ನ ನಾನು ಇಂದು ಬಿಚ್ಚಿಡಲಿದ್ದೇನೆ. ಆ ಶತ್ರುಗಳು ಯಾರು, ಅವರು ಎಲ್ಲಿದ್ದಾರೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಬೆಚ್ಚಿ ಬೀಳುತ್ತೀರಾ. ಈ ವಿಡಿಯೋದ ಪ್ರತಿಯೊಂದು ಸಾಲು ಕೂಡ ನಿಮ್ಮ ಜೀವನದ ಕನ್ನಡಿಯಾಗಿರಲಿದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಆ 3 ಶತ್ರುಗಳ ಹೆಸರನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಎಲ್ಲಿ ಎಡವುತ್ತಿದ್ದೀರಿ ಎಂಬ ಕಟು ಸತ್ಯ ನಿಮಗೆ ಅರಿವಾಗುತ್ತದೆ. ಅದಕ್ಕೂ ಮೊದಲು ತಪ್ಪದೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಮಕರ ರಾಶಿ ಎಂದರೆ ಕರ್ಮದ ಸಂಕೇತ. ನಿಮ್ಮ ರಾಶಿಯಾಧಿಪತಿ ಸಾಕ್ಷಾತ್ ಶನಿದೇವ. ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮತ್ತೊಂದು ಹೆಸರೇ ಮಕರ ರಾಶಿ. ನೀವು ಹುಟ್ಟಿನಿಂದಲೇ ಹೋರಾಟಗಾರರು. ನಿಮಗೆ ಯಾರು ಬೆಳ್ಳಿಯ ಚಮಚದಲ್ಲಿ ಯಾವುದನ್ನು ಇಟ್ಟುಕೊಟ್ಟಿರುವುದಿಲ್ಲ. ಪ್ರತಿಯೊಂದನ್ನು ನೀವು ನಿಮ್ಮ ಸ್ವಂತ ಬಲದಿಂದ ಕಷ್ಟಪಟ್ಟು ಸಂಪಾದಿಸಬೇಕು. ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮನ್ನು 4 ಹೆಜ್ಜೆ ಹಿಂದಕ್ಕೆ ಎಳೆಯುವವರೇ ನಿಮ್ಮ ಸುತ್ತಮುತ್ತ ತುಂಬಿರುತ್ತಾರೆ. ನೀವು ಬೇರೆಯವರಿಗಾಗಿ ನಿಮ್ಮ ಜೀವನವನ್ನೇ ಮುಡಿಪಾಗಿಡುತ್ತೀರಿ. ನಿಮ್ಮ ಸ್ವಂತ ಆಸೆಗಳನ್ನು ಬದಿಗೊತ್ತಿ ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ ತ್ಯಾಗ ಮಾಡುತ್ತೀರಿ. ಆದರೆ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ಲಲು ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಇರುವುದಿಲ್ಲ. ಈ ಒಂಟಿತನ, ಈ ನೋವು, ಈ ಹತಾಶೆ ನಿಮ್ಮನ್ನು ಪ್ರತಿದಿನ ಕಾಡುತ್ತಿದೆ. ಆದರೂ ನೀವು ಯಾರಿಗೂ ಏನನ್ನೂ ಹೇಳಿಕೊಳ್ಳದೆ ಮುಖದಲ್ಲಿ ಒಂದು ನಕಲಿ ನಗು ಇಟ್ಟುಕೊಂಡು ಬದುಕುತ್ತಿದ್ದೀರಿ. ಆದರೆ ನಿಮ್ಮ ಈ ಕಷ್ಟಗಳಿಗೆಲ್ಲ ಕಾರಣ ಆ 3 ಗುಪ್ತ ಶತ್ರುಗಳು ಎಂಬುದು ನಿಮಗೆ ತಿಳಿದಿದೆ. ನೀವು ಯೋಚಿಸುತ್ತಿರಬಹುದು, ಆ ಶತ್ರುಗಳು ನಿಮ್ಮ ಆಫೀಸ್ನಲ್ಲಿರುವ ನಿಮ್ಮ ಮೇಲಾಧಿಕಾರಿಯೋ ಅಥವಾ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ನೆರೆಹೊರೆಯವರು ಅಥವಾ ನಿಮಗೆ ಮೋಸ ಮಾಡಿದ ನಿಮ್ಮ ಹಳೆಯ ಸ್ನೇಹಿತನೋ ಎಂದು. ಇಲ್ಲ, ಖಂಡಿತ ಇಲ್ಲ. ಹೊರಗಿನ ಶತ್ರುಗಳನ್ನು ನಾವು ಸುಲಭವಾಗಿ ಗುರುತಿಸಬಹುದು ಮತ್ತು ಅವರನ್ನು ಎದುರಿಸಬಹುದು. ಕಣ್ಣಿಗೆ ಕಾಣುವ ಶತ್ರುಗಳ ವಿರುದ್ಧ ರಕ್ಷಣೆ ಪಡೆಯುವುದು ಬಹಳ ಸುಲಭ. ಆದರೆ ಕಣ್ಣಿಗೆ ಕಾಣದ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನೇ ಆಳುತ್ತಿರುವ ಶತ್ರುಗಳನ್ನು ಗುರುತಿಸುವುದು ಹೇಗೆ? ನಿಮ್ಮ ಉದ್ಯೋಗದಲ್ಲಿ ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಪ್ರಮೋಷನ್ ಬೇರೆಯವರ ಪಾಲಾಗುತ್ತದೆ. ವ್ಯಾಪಾರದಲ್ಲಿ ನೀವು ಹಗಲಿರುಳು ದುಡಿದರೂ ಕೊನೆಗೆ ಲೆಕ್ಕ ಹಾಕಿದಾಗ ಬರೀ ನಷ್ಟವೇ ಕಾಣುತ್ತದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ. ಮಕರ ರಾಶಿಯವರೇ, ಇವೆಲ್ಲದರ ಹಿಂದೆ ಒಂದು ಅದೃಶ್ಯ ಶಕ್ತಿಯ ಕೈವಾಡವಿದೆ. ಅದೇ ಆ 3 ಗುಪ್ತ ಶತ್ರುಗಳ ಕರಾಳ ನೆರಳು. ಒಮ್ಮೆ ನಿಮ್ಮ ಹಿಂದಿನ ಜೀವನವನ್ನು ತಿರುಗಿ ನೋಡಿ. ನೀವು ಎಷ್ಟೋ ಬಾರಿ ಯಶಸ್ಸಿನ ತುತ್ತ ತುದಿಗೆ ಬಂದು ಕೇವಲ ಒಂದು ಕೂದಲೆಳೆಯ ಅಂತರದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ. ಇನ್ನು ಸ್ವಲ್ಪವೇ ನಾಳೆ ನನ್ನ ಅದೃಷ್ಟ ಬದಲಾಗುತ್ತದೆ ಎಂದು ನೀವು ಸಂಭ್ರಮಿಸುತ್ತಿರುವಾಗಲೇ ಯಾವುದೋ ಒಂದು ಕಾಣದ ಕೈ ಬಂದು ನಿಮ್ಮನ್ನ ಪಾತಾಳಕ್ಕೆ ತಳ್ಳಿದೆ. ಇದಕ್ಕೆ ಕಾರಣ ನಿಮ್ಮ ಗ್ರಹಚಾರವಲ್ಲ, ಬದಲಾಗಿ ನೀವು ಪೋಷಿಸುತ್ತಿರುವ ಆ 3 ಶತ್ರುಗಳು. ಒಂದು ಹಡಗು ಎಷ್ಟೇ ದೊಡ್ಡದಾಗಿದ್ದರೂ, ಎಷ್ಟೇ ಬಲಿಷ್ಠವಾಗಿದ್ದರೂ ಅದರ ತಳದಲ್ಲಿರುವ ಒಂದು ಸಣ್ಣ ರಂಧ್ರ ಆ ಇಡೀ ಹಡಗನ್ನೇ ಮುಳುಗಿಸಬಲ್ಲದು. ಹಾಗೆಯೇ ನಿಮ್ಮ ಪ್ರತಿಭೆ, ನಿಮ್ಮ ಶ್ರಮ, ನಿಮ್ಮ ಜ್ಞಾನ ಎಷ್ಟೇ ದೊಡ್ಡದಾಗಿದ್ದರೂ ನಿಮ್ಮಲ್ಲಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ಜೀವನದ ಹಡಗನ್ನ ಮುಳುಗಿಸುತ್ತಿವೆ. ಆ ಶತ್ರುಗಳು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುತ್ತಿವೆ, ನಿಮ್ಮ ನಿರ್ಧಾರಗಳನ್ನು ದಾರಿ ತಪ್ಪಿಸುತ್ತಿವೆ ಮತ್ತು ನಿಮ್ಮ ಶಕ್ತಿಯನ್ನ ಹೀರುತ್ತಿವೆ. ಈ ಶತ್ರುಗಳ ನಿಜವಾದ ಸ್ವರೂಪ ಅರ್ಥವಾಗಬೇಕಾದರೆ ನೀವು ಮೊದಲು ನಿಮ್ಮ ಮನಸ್ಸಿನ ಆಳವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಕರ ರಾಶಿಯವರು ಬಹಳ ಬುದ್ಧಿವಂತರು. ಆದರೆ ಅದೇ ಬುದ್ಧಿವಂತಿಕೆ ಕೆಲವೊಮ್ಮೆ ನಿಮಗೆ ಮುಳುವಾಗುತ್ತದೆ. ನೀವು ಪ್ರತಿಯೊಂದನ್ನು ಅಳೆಯುತ್ತೀರಾ, ತೂಗುತ್ತೀರಾ. ಈ ಜಾಗರೂಕತೆಯ ಹಿಂದೆ ಒಂದು ದೊಡ್ಡ ಭಯ ಅಡಗಿದೆ. ಆ ಭಯವೇ ನಿಮ್ಮ ಶತ್ರುಗಳಿಗೆ ಆಹಾರ. ನೀವು ಯಾವಾಗಲೂ ನಾಳೆಯ ಬಗ್ಗೆ ಯೋಚಿಸುತ್ತೀರಿ. ಭವಿಷ್ಯದ ಭದ್ರತೆಗಾಗಿ ಇಂದಿನ ಸಂತೋಷವನ್ನು ತ್ಯಾಗ ಮಾಡುತ್ತೀರಿ. ಬ್ಯಾಂಕ್ ಬ್ಯಾಲೆನ್ಸ್, ಆಸ್ತಿ, ಮನೆ, ಜವಾಬ್ದಾರಿಗಳು ಇವುಗಳ ಸುತ್ತಲೇ ನಿಮ್ಮ ಜೀವನ ಗಿರುಕಿ ಹೊಡೆಯುತ್ತಿದೆ. ಈ ಜವಾಬ್ದಾರಿಯ ಹೊರೆಯ ಕೆಳಗೆ ನಿಮ್ಮ ನಿಜವಾದ ನಾನು ಎಂಬುದು ಸತ್ತು ಹೋಗಿದೆ. ನೀವು ಉಸಿರಾಡುತ್ತಿದ್ದೀರಿ ಆದರೆ ಜೀವಿಸುತ್ತಿಲ್ಲ.
ನಿಮ್ಮ ಈ ಸ್ಥಿತಿಗೆ ಕಾರಣ ಯಾರು? ಸಮಾಜವೇ, ಕುಟುಂಬವೇ, ಅಥವಾ ಆ 3 ಗುಪ್ತ ಶತ್ರುಗಳೇ? ವಿಡಿಯೋವನ್ನು ಹಾಗೆ ಕೇಳ್ತಾ ಇರಿ, ಏಕೆಂದರೆ ಈ ರಹಸ್ಯ ಈಗ ನಿಧಾನವಾಗಿ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಈಗ ನಿಮ್ಮ ಯಶಸ್ಸನ್ನು ತಡೆಯುತ್ತಿರುವ ಆ ಶತ್ರುಗಳು ಹೇಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲಸ ಮಾಡುತ್ತಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸೋಣ. ನೀವು ಒಂದು ಹೊಸ ಕೆಲಸವನ್ನು ಶುರು ಮಾಡಬೇಕು ಅಂದ್ಕೊಳ್ತೀರಿ. ನಿಮ್ಮಲ್ಲಿ ಅದ್ಭುತವಾದ ಪ್ಲಾನ್ ಇರುತ್ತದೆ. ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೀರಿ. ಆದರೆ ಹೆಜ್ಜೆ ಮುಂದಿಡುವಾಗ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ನೂರಾರು ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ಇದು ವರ್ಕ್ ಆಗುತ್ತದಾ? ಜನ ಏನಂದುಕೊಳ್ತಾರೆ? ಒಂದು ವೇಳೆ ನಾನು ಫೇಲ್ ಆದರೆ ನನ್ನ ಗತಿ ಏನು? ಈ ಪ್ರಶ್ನೆಗಳು ನಿಮ್ಮನ್ನು ಕಟ್ಟಿ ಹಾಕುತ್ತವೆ. ನೀವು ಅಲ್ಲಿಯೇ ನಿಂತು ಬಿಡುತ್ತೀರಿ. ಇನ್ನೊಬ್ಬ ವ್ಯಕ್ತಿ ನಿಮ್ಮಷ್ಟು ಬುದ್ಧಿವಂತನಲ್ಲದಿದ್ದರೂ ಧೈರ್ಯ ಮಾಡಿ ಮುಂದೆ ಹೋಗಿ ಯಶಸ್ಸು ಕಾಣುತ್ತಾನೆ. ನೀವು ಮಾತ್ರ ನಾನು ಮಾಡಬೇಕಾಗಿತ್ತು ಎಂದು ಪಶ್ಚಾತ್ತಾಪ ಪಡುತ್ತೀರಿ. ಇದು ಆ ಶತ್ರುಗಳ ಮೊದಲ ದಾಳಿ. ನಿಮ್ಮ ಆತ್ಮವಿಶ್ವಾಸವನ್ನು ಬುಡಮೇಲು ಮಾಡುವುದೇ ಅವರ ಮುಖ್ಯ ಗುರಿ. ಇನ್ನು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಮಕರ ರಾಶಿಯವರಷ್ಟು ನಿಷ್ಠಾವಂತರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನೀವು ಯಾರನ್ನಾದರೂ ಒಮ್ಮೆ ಹಚ್ಚಿಕೊಂಡ್ರೆ ಅವರಿಗಾಗಿ ಪ್ರಾಣ ಕೊಡಲು ಸಿದ್ಧರಿರುತ್ತೀರಿ. ಆದರೆ ಆ ಗುಪ್ತ ಶತ್ರುಗಳು ನಿಮ್ಮ ಈ ಒಳ್ಳೆಯ ಗುಣವನ್ನೇ ನಿಮ್ಮ ದೌರ್ಬಲ್ಯವನ್ನಾಗಿ ಪರಿವರ್ತಿಸುತ್ತಾರೆ. ನೀವು ತಪ್ಪು ಜನರನ್ನು, ನಿಮ್ಮನ್ನು ಬಳಸಿಕೊಳ್ಳುವ ಜನರನ್ನು, ನಿಮ್ಮ ಶಕ್ತಿಯನ್ನು ಹೀರುವ ಜನರನ್ನು ಗುರುತಿಸಲು ವಿಫಲರಾಗುತ್ತೀರಿ. ಅವರು ನಿಮಗೆ ಪದೇ ಪದೇ ನೋವು ಕೊಟ್ಟರೂ ನೀವು ಅವರನ್ನು ಕ್ಷಮಿಸಿ ಮತ್ತೆ ಅವರಿಗೆ ಅವಕಾಶ ಕೊಡುತ್ತೀರಿ. ಅವರು ಬದಲಾಗುತ್ತಾರೆ ಎಂಬ ಕುರುಡು ನಂಬಿಕೆಯಲ್ಲಿ ನಿಮ್ಮ ಸ್ವಾಭಿಮಾನವನ್ನೇ ಬಲಿ ಕೊಡುತ್ತೀರಿ. ಇದರಿಂದಾಗಿ ನಿಮ್ಮ ನೆಮ್ಮದಿ ಹಾಳಾಗುತ್ತದೆ. ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇದು ಆ ಶತ್ರುಗಳ ಎರಡನೆಯ ಅತಿ ದೊಡ್ಡ ತಂತ್ರ. ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ಯಶಸ್ಸಿನ ಕಡೆಗೆ ನಡೆಯದಂತೆ ಮಾಡುವುದು. ನಿಮ್ಮನ್ನು ಕಾಡುತ್ತಿರುವ ಆ ಶತ್ರುಗಳು ಯಾವ ಗ್ರಹದಿಂದಲೂ ಬಂದಿಲ್ಲ. ಅವರು ನಿಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲೂ ಇಲ್ಲ. ಬದಲಾಗಿ ಅವರು ನಿಮ್ಮೊಳಗೆ, ನಿಮ್ಮ ಮನಸ್ಸಿನಲ್ಲಿ ಆಳದಲ್ಲಿ ಬೇರೂರಿದ್ದಾರೆ. ಹೌದು, ಮಕರ ರಾಶಿಯವರೇ, ಇದು ಕೇಳಲು ಕಹಿಯಾದರೂ ಸತ್ಯ. ನಿಮ್ಮ ಯಶಸ್ಸಿಗೆ ಬೇರೆ ಯಾರೂ ಅಡ್ಡಿಯಾಗಿಲ್ಲ, ನೀವೇ ಅಡ್ಡಿಯಾಗಿದ್ದೀರಿ. ನಿಮ್ಮೊಳಗೆ ಕುಳಿತು ನಿಮ್ಮನ್ನೇ ನಿಯಂತ್ರಿಸುತ್ತಿರುವ ಆ 3 ಮಾನಸಿಕ ಮತ್ತು ಭಾವನಾತ್ಮಕ ಶತ್ರುಗಳು ಯಾರು ಎಂದು ಈಗ ನಾನು ಹೇಳಲಿದ್ದೇನೆ. ಎಚ್ಚರಿಕೆಯಿಂದ ಕೇಳಿ, ಏಕೆಂದರೆ ಇದು ನಿಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಿಸಲಿದೆ. ನಿಮ್ಮ ಮೊದಲ ಗುಪ್ತ ಶತ್ರು ಅತಿಯಾದ ಆಲೋಚನೆ ಮತ್ತು ಭವಿಷ್ಯದ ಬಗ್ಗೆ ಇರುವ ವಿಪರೀತ ಭಯ. ಹೌದು, ಓವರ್ ಥಿಂಕಿಂಗ್. ಮಕರ ರಾಶಿಯವರೇ, ನೀವು ಪ್ರತಿಯೊಂದು ಸಣ್ಣ ವಿಚಾರವನ್ನು ಭೂತ ಕನ್ನಡಿಯಿಂದ ನೋಡುತ್ತೀರಿ. ಒಂದು ಹೆಜ್ಜೆ ಇಡುವ ಮುನ್ನ 100 ಬಾರಿ ಯೋಚಿಸುತ್ತೀರಿ. ಪರ್ಫೆಕ್ಷನ್ ಅಥವಾ ಪರಿಪೂರ್ಣತೆಯ ಹುಚ್ಚಿನಲ್ಲಿ ನೀವು ಸರಿಯಾದ ಸಮಯವನ್ನು ಕಳೆದುಕೊಳ್ಳುತ್ತೀರಿ. ಎಲ್ಲವೂ ಸರಿ ಇದ್ದಾಗ ಮಾತ್ರ ನಾನು ಶುರು ಮಾಡುತ್ತೇನೆ ಎಂಬ ನಿಮ್ಮ ಈ ಹಠವೇ ನಿಮ್ಮ ಮೊದಲ ಶತ್ರು. ಜಗತ್ತಿನಲ್ಲಿ ಯಾವುದೂ ಪರಿಪೂರ್ಣವಲ್ಲ. ನೀವು ಸೋಲುವ ಭಯದಿಂದ ಪ್ರಯತ್ನವನ್ನೇ ಮಾಡದಿರುವುದು ನಿಮ್ಮ ಅತಿ ದೊಡ್ಡ ಸೋಲು. ನಿಮ್ಮ ಈ ಅತಿಯಾದ ಆಲೋಚನೆಯೇ ನಿಮ್ಮ ಶಕ್ತಿಯನ್ನು ಹೀರಿ ನಿಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡುತ್ತಿದೆ. ನಿಮ್ಮ ಎರಡನೇ ಗುಪ್ತ ಶತ್ರು ಹಳೆಯದನ್ನು ಬಿಡದಿರುವ ಮೊಂಡುತನ ಮತ್ತು ವಿಷಪೂರಿತ ಸಂಬಂಧಗಳಿಗೆ ಅಂಟಿಕೊಂಡಿರುವುದು. ಮಕರ ರಾಶಿಯವರು ಬದಲಾವಣೆಯನ್ನು ಬೇಗ ಒಪ್ಪಿಕೊಳ್ಳುವುದಿಲ್ಲ. ನಿಮಗೆ ನೋವು ಕೊಡುತ್ತಿರುವ, ನಿಮ್ಮ ಏಳಿಗೆಯನ್ನು ಸಹಿಸದ, ನಿಮ್ಮನ್ನು ಕೇವಲ ಉಪಯೋಗಿಸಿಕೊಳ್ಳುತ್ತಿರುವ ಜನರನ್ನು ನಿಮ್ಮ ಜೀವನದಿಂದ ಕಿತ್ತು ಹಾಕಲು ನೀವು ಹಿಂದೇಟು ಹಾಕುತ್ತೀರಿ. ಅವರಿಲ್ಲದೆ ನಾನು ಹೇಗಿರಲಿ, ಹಳೆಯ ಸಂಬಂಧ ಅಲ್ವಾ ಎಂಬ ನಿಮ್ಮ ಈ ಭಾವನಾತ್ಮಕ ದೌರ್ಬಲ್ಯವೇ ನಿಮ್ಮ ಎರಡನೇ ಶತ್ರು. ಹಳೆಯ ಕಸವನ್ನು ಮನೆಯಲ್ಲಿಯೇ ಇಟ್ಟುಕೊಂಡ್ರೆ ಅದು ಕೊಳೆಯುತ್ತದೆ ವಿನ ಸುಗಂಧ ಬೀರುವುದಿಲ್ಲ. ನಿಮ್ಮನ್ನು ಕೆಳಗೆ ಎಳೆಯುತ್ತಿರುವ ಜನರನ್ನು, ಹಳೆಯ ಕೆಟ್ಟ ನೆನಪುಗಳನ್ನು, ಅಹಂಕಾರವನ್ನು ನೀವು ಬಿಟ್ಟು ಬಾರದ ಹೊರತು ನೀವು ಎಂದಿಗೂ ಯಶಸ್ಸಿನ ಶಿಖರ ಏರಲು ಸಾಧ್ಯವಿಲ್ಲ. ನಿಮ್ಮ ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ಗುಪ್ತ ಶತ್ರು ಸ್ವಂತ ಸಾಮರ್ಥ್ಯದ ಬಗ್ಗೆ ಇರುವ ಕೀಳರಿಮೆ ಮತ್ತು ಸಹಾಯ ಕೇಳಲು ಇರುವ ಹಿಂಜರಿಕೆ. ಮಕರ ರಾಶಿಯವರು ಎಲ್ಲವನ್ನೂ ತಾವೇ ಮಾಡಬೇಕು ಅಂದ್ಕೊಳ್ತಾರೆ. ನೀವು ಇನ್ನೊಬ್ಬರ ಬಳಿ ಸಹಾಯ ಕೇಳುವುದನ್ನು ನಿಮ್ಮ ಪ್ರತಿಷ್ಠೆಗೆ ಬಿದ್ದ ಪಿಟ್ಟು ಎಂದು ಭಾವಿಸುತ್ತೀರಿ. ಎಷ್ಟೇ ಕಷ್ಟ ಬಂದರೂ ಒಳಗೊಳಗೆ ನರಳುತ್ತೀರಾ ಹೊರತು ನಿಮ್ಮ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಜೊತೆಗೆ ನಿಮಗೆ ನಿಮ್ಮ ನಿಜವಾದ ಶಕ್ತಿ ಗೊತ್ತಿಲ್ಲ. ಬೇರೆಯವರ ಅವರ ಸಾಧನೆಯನ್ನು ನೋಡಿ ನನಗೆ ಆ ಯೋಗ್ಯತೆ ಇಲ್ಲವೇನು ಎಂದು ನಿಮ್ಮನ್ನು ನೀವೇ ಕೀಳಾಗಿ ಕಾಣುತ್ತೀರಿ. ನಿಮ್ಮ ಈ ಕೀಳರಿಮೆ ಮತ್ತು ಒಂಟಿತನದ ಪ್ರೀತಿಯೇ ನಿಮ್ಮ ಮೂರನೇ ಶತ್ರು. ಮಕರ ರಾಶಿಯವರೇ, ಈ 3 ಶತ್ರುಗಳನ್ನು ನೀವು ಎಂದಿನವರೆಗೂ ನಿಮ್ಮೊಳಗೆ ಜೀವಂತವಾಗಿರಿಸುತ್ತೀರೋ ಅಲ್ಲಿಯವರೆಗೂ ಯಾವುದೇ ಪೂಜೆ, ಪುರಸ್ಕಾರ, ಪರಿಹಾರಗಳು ನಿಮಗೆ ಸಹಾಯ ಮಾಡುವುದಿಲ್ಲ. ಈ ಕ್ಷಣದಿಂದಲೇ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ನಿಮ್ಮನ್ನು ಬಳಸಿಕೊಳ್ಳುವ ಜನರಿಗೆ ನೋ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಶನಿದೇವನು ಕಷ್ಟಪಡುವವರಿಗೆ ಖಂಡಿತ ಒಲಿಯುತ್ತಾನೆ.
ಆದರೆ ಆ ಕಷ್ಟ ಸರಿಯಾದ ದಿಕ್ಕಿನಲ್ಲಿರಬೇಕು. ನಿಮ್ಮೊಳಗಿನ ಈ 3 ಶತ್ರುಗಳನ್ನು ಸಂಹರಿಸಿ ನೋಡಿ. ನಿಮ್ಮ ಯಶಸ್ಸು ತಡೆಯಲು ಈ ಬ್ರಹ್ಮಾಂಡದಲ್ಲಿ ಯಾರಿಂದಲೂ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಈ ವಿಡಿಯೋದಲ್ಲಿನ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದರೆ, ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ಮಕರ ರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಮಕರ ರಾಶಿಯವರ ಜೀವನದ ಯಶಸ್ಸು, ಅಭಿವೃದ್ಧಿಗೆ ನೀವು ಸುಖವಾಗಿ, ನೆಮ್ಮದಿಯಾಗಿ, ಮಾನಸಿಕವಾಗಿಯೇ ಆಗಲಿ ದೈಹಿಕವಾಗಿಯೇ ಆಗಲಿ ಪರಿಪೂರ್ಣವಾದಂತಹ ಸುಖಕ್ಕಾಗಿ ನೀವು ಯಾವ 5 ಪ್ರತಿಜ್ಞೆಗಳನ್ನು ಅಥವಾ ಶಪಥ ಅಥವಾ ಸಂಕಲ್ಪಗಳನ್ನು ಮಾಡಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮಕರ ರಾಶಿಯ ಸ್ನೇಹಿತರೆಲ್ಲರಿಗೂ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮಕರ ರಾಶಿಯವರು ಸತತ ಪ್ರಯತ್ನ ಮಾಡಿದರೂ ನೀವು ಇಷ್ಟಪಟ್ಟಿರುವುದು ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುವುದಿಲ್ಲ. ನಿಮ್ಮ ಲೈಫಲ್ಲಿ ಏನನ್ನಾದರೂ ಅಚೀವ್ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೂ ತೊಂದರೆ ಬರ್ತಾನೆ ಇರುತ್ತೆ. ಮಕರ ರಾಶಿಯವರ ಪ್ಲಸ್ ಪಾಯಿಂಟ್ಸ್ ಏನಂದರೆ, ಏನೇ ಕಷ್ಟಗಳು ಬಂದರೂ ಬಹಳ ತಾಳ್ಮೆ ಸಮಾಧಾನದಿಂದ ಸಾಧನೆ ಮಾಡುವವರು, ನಗುಮುಖದಿಂದ ಚರಿತ್ರೆಯನ್ನು ಇತಿಹಾಸವನ್ನು ಸೃಷ್ಟಿ ಮಾಡುವವರು. ಈ ಇತಿಹಾಸ ಸೃಷ್ಟಿಸಲು ಅಭಿವೃದ್ಧಿಯಾಗಲು ನೀವು ಯಾವ 5 ಪ್ರತಿಜ್ಞೆಯನ್ನು ಪಾಲಿಸಬೇಕು ಅಂತ ನೋಡೋಣ. ಮಕರ ರಾಶಿಯವರು ಕೈಗೊಳ್ಳಬೇಕಾದಂತಹ ಮೊದಲನೇ ಸಂಕಲ್ಪ ಅಥವಾ ಪ್ರತಿಜ್ಞೆ, ನಾನು ಒಂದು ಹೊಸ ಮನೆಯನ್ನು ಕಟ್ಟಲೇಬೇಕು ಎಂಬಂಥ ದೃಢ ಸಂಕಲ್ಪವನ್ನು ಮಾಡಿ. ಏನೇ ಆಗಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂದುಕೊಳ್ಳಿ. ಮಕರ ರಾಶಿಯವರು 2 ಅಥವಾ 3 ಸೈಟ್ಗಳಿದ್ದರೂ ಮನೆ ಕಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅಥವಾ ಸ್ವಂತ ಮನೆ ಇದ್ದರೂ ಸಹ ಆ ಮನೆಯನ್ನು ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗಿರುತ್ತದೆ, ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ದರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂಥ ಪರಿಸ್ಥಿತಿ. ಆದ್ದರಿಂದ ಸಂಕಲ್ಪವನ್ನು ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಿ. ಹಳೆ ವಾಹನಗಳನ್ನು ಓಡಿಸ್ತಾ ಇರ್ತೀರಾ, ಹೊಸ ವಾಹನವನ್ನು ಖರೀದಿ ಮಾಡಬೇಕು, ಸ್ವಂತ ಮನೆಯನ್ನು ಕಟ್ಟಲೇಬೇಕು ಎಂಬಂಥ ದೃಢ ಸಂಕಲ್ಪವನ್ನು ಮಾಡಿ. ಅಯ್ಯೋ, ನನ್ನ ಹಣೆಬರಹನೇ ಸರಿಯಿಲ್ಲ, ನನ್ನ ಹಣೆಬರಹ ಇಷ್ಟೇನಾ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಡಬೇಕಾಗುತ್ತದೆ. ನನ್ನ ಕೈಯಲ್ಲಿಯೂ ಸಾಧ್ಯ ಎಂದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂಥ ದೃಢ ಸಂಕಲ್ಪವನ್ನು ಮಾಡಿ ನೋಡಿ. ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರಿಸಿಕೊಳ್ಳಬಹುದು. 2ನೇ ಸಂಕಲ್ಪ, ಸಂಬಂಧಿಕರು, ಕುಟುಂಬದವರು, ಸ್ನೇಹಿತರ ಮಾತನ್ನು, ವ್ಯಂಗ್ಯ ಮಾತುಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಬೇಡಿ. ವ್ಯಂಗ್ಯವಾಗಿ ಮಾತನಾಡಿಸುವ ನಿಮ್ಮ ಅಕ್ಕ ತಂಗಿನೇ ಆದರೂ ಸರಿ, ಸಂಬಂಧಿಕರು, ಅಧಿಕಾರಿಗಳು, ಕೋವರ್ಕರ್ ಯಾರಾದರೂ ಸರಿ, ಅವರ ಮಾತುಗಳನ್ನು ನೆಗ್ಲೆಕ್ಟ್ ಮಾಡಿ. ಕೇಳಿಸಿದರೂ ಕೇಳಿಸದ ಹಾಗೆ ಇರಬೇಕಾಗುತ್ತದೆ. ಅವರು ನಿಮ್ಮನ್ನು ಹೊಗಳ್ತಾ ಇಲ್ಲ, ತೆಗಳಿಕೆಯ ಮಾತುಗಳನ್ನು, ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ನಿನಗೆ ವಯಸ್ಸಾಗ್ತಿದೆ, ಏನು ಸಾಧನೆ ಮಾಡಿಲ್ಲ ಅಂತ ಹೇಳಿದರೂ ತಲೆ ಕೆಡಿಸಿಕೊಳ್ಬೇಡಿ. ನಿಮ್ಮ ತಾಕತ್ತು, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮಗೆ ಗೊತ್ತು, ಅವರಿಗೇನು ಗೊತ್ತಿರುತ್ತೆ ಅಲ್ವಾ? ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಬೇರೆಯವರ ನಿರ್ಲಕ್ಷ್ಯದ ಮಾತುಗಳನ್ನು ಇಗ್ನೋರ್ ಮಾಡುವಂತಹ ಸಂಕಲ್ಪವನ್ನು ತೊಡಬೇಕಾಗುತ್ತದೆ. ಹಾಲಿಗೆ ಒಂದೇ ಒಂದು ಹನಿ ಹುಳಿ ಹಿಂಡಿದರೆ ಸಾಕು, ಆ ಹಾಲು ಒಡೆದು ಹೋಗುತ್ತದೆ. ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವವರ ಕಡೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆ ಫೋಕಸ್ಡ್ ಆಗಿ ಇರಬೇಕಾಗುತ್ತದೆ. ಈ ಸಂಕಲ್ಪವನ್ನು ಖಂಡಿತವಾಗಿಯೂ ಮಾಡಿ. 3ನೇ ಪ್ರತಿಜ್ಞೆ, ಹಾರ್ಡ್ವರ್ಕ್ ಮಾಡುವಂತಹ ಭರದಲ್ಲಿ ಆರೋಗ್ಯವನ್ನು ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಜೀವನದಲ್ಲಿ ಯಾವ ಸಾಧನೆಯನ್ನಾದರೂ ಮಾಡಬಹುದು, ಹಣವನ್ನು ಸಹ ದುಡಿಯಬಹುದು. ಆದರೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಹಣವನ್ನು ದುಡಿಯಲು ಸಾಧ್ಯ. ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ಮನಸ್ಫೂರ್ತಿಯಾಗಿ ಕೆಲಸವನ್ನು ಮಾಡಿ. ನಿಮಗೆ ಇಷ್ಟವಾದಂತಹ ಊಟವನ್ನು ಮಾಡಿ. ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಳ್ಳೋದು, ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಮನದಾಳದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಡಿ. ನಂತರ ಪಶ್ಚಾತ್ತಾಪವನ್ನು ಪಡೋ ಹಾಗಿಲ್ಲ.
ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೇನೆ ಅಂತ ಸಂಕಲ್ಪ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆಯೂ ಸಹ ಪ್ರಭಾವ ಬೀರುತ್ತದೆ. ಆದ್ದರಿಂದ ಏನೇ ಕಷ್ಟ ಬಂದರೂ ನಗುಮುಖದಿಂದ ಸ್ವಾಗತಿಸಿ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿ ಇರುವಂತಹ ಸಂಕಲ್ಪವನ್ನು ಮಾಡಿ. ನಾಲ್ಕನೆಯದಾಗಿ ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದರೆ ಆದಾಯ ಹೆಚ್ಚಾಗಿ ಆಗುವುದು. ಆದ್ದರಿಂದ ನೀವು ಹುಟ್ಟಿರುವಂತಹ ಊರಿನಿಂದ ಒಂದು 100 ಕಿಲೋಮೀಟರ್ ಅಥವಾ 500 ಕಿಲೋಮೀಟರ್ ಅಥವಾ ಫಾರಿನ್ನಲ್ಲಿ ಜಾಬ್ ಆಫರ್ ಬಂದರೂ ಸಹ ಭಯಪಡದೆ ಹೊರದೇಶದಲ್ಲಿ ದುಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಲಾಭ ಸಿಗೋದು. ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡಿರ್ತೀರ. ಆದರೂ ಸಹ ನೀವು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು, ಹೆಸರು ಕೀರ್ತಿಯನ್ನು ಗಳಿಸಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಸ್ಥಾನ ಪರಿವರ್ತನೆ ಆಗಲೇಬೇಕು. ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿಯ ರೀತಿ. ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿಯ ರೀತಿ. ಜೀವನ ಸಂಗಾತಿ ಬಂದ ಕೂಡಲೇ ನಮ್ಮ ತಾಯಿಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿ ಹೊರ ರಾಷ್ಟ್ರ, ಹೊರ ದೇಶ, ಹೊರ ರಾಜ್ಯದಲ್ಲಿ ಕೆಲಸವನ್ನು ಮಾಡಿ ಸಾಧನೆಯನ್ನು ಮಾಡಿ ಆ ಹಣದಿಂದ ನಿಮ್ಮ ತಾಯ್ನಾಡಿಗೆ, ನಿಮ್ಮ ಹುಟ್ಟೂರಿಗೆ ಸಹಾಯವನ್ನು ಮಾಡಿ. ಹುಟ್ಟೂರಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕುವುದರಿಂದ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ತಾಯ್ನಾಡಿಗೂ ಹೆಮ್ಮೆಯನ್ನು ತರಬೇಕು ಅನ್ನುವಂಥ ಸಂಕಲ್ಪವನ್ನು ದೃಢವಾಗಿ ಮಾಡಿ. ಐದನೆಯದಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಾಧಿಕಾರಿಗಳು, ನಿಮ್ಮ ಬಾಸ್, ನಿಮ್ಮ ಕೋವರ್ಕರ್ಸ್ ಯಾರಾದರೂ ಸರಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದರೆ ಅವರನ್ನು ನೀವು ಇಗ್ನೋರ್ ಮಾಡಲೇಬೇಕು. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ. ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ತುಂಬ ಜಾಸ್ತಿ ಇರ್ತಾರೆ ಹಾಗೂ ತುಂಬ ರಿಸರ್ವ್ಡ್ ಆಗಿರ್ತೀರ ನೀವು. ಆದ್ದರಿಂದಲೇ ಅಧಿಕಾರಿಗಳು, ನಿಮ್ಮ ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸಿದರೂ ಎದುರು ಮಾತನಾಡದೆ ಅವರನ್ನು ಅವಾಯ್ಡ್ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ಅವರಿಗೆ ಎದುರುತ್ತರವನ್ನು ಕೊಡಿ, ಮಾತನಾಡಿ. ಇಲ್ಲದಿದ್ದರೆ ಆ ಜಾಗವನ್ನೇ ಖಾಲಿ ಮಾಡಿ. ಈ 5 ಸಂಕಲ್ಪಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿ ನೋಡಿ. ನಿಮ್ಮ ಯಶಸ್ಸು, ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನನ್ನೂ ಮಾಡದೆ ಸಾಯಬಾರದು. ಏನನ್ನಾದರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಹೆಸರು, ಕೀರ್ತಿ, ಸಾಧನೆಯನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿಸಿ ಸಾಯಬೇಕು. ಆಗಲೇ ಈ ಮಾನವ ಜನ್ಮಕ್ಕೆ ಸಾರ್ಥಕತೆ ಸಿಗೋದು. ಈ ಸಾರ್ಥಕತೆಯ ಜೀವನ ನಿಮ್ಮದಾಗಲಿ ಅಂತ ಆಶಿಸ್ತೇನೆ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ. ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮನು ಸೇವೆಯಿಂದ ಮಾತ್ರ ಸಂತುಷ್ಟನಾಗುತ್ತಾನೆ. ಪ್ರತಿ ಶನಿವಾರ ನಿಮ್ಮ ಕೈಲಾದಷ್ಟು ಬಡವರಿಗೆ, ವೃದ್ಧರಿಗೆ ಅಥವಾ ದೈಹಿಕವಾಗಿ ಅಶಕ್ತರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಇದು ನಿಮ್ಮ ಕರ್ಮವನ್ನು ಶುದ್ಧವಾಗಿಸುತ್ತದೆ. ನಿಮ್ಮ ನಿರಾಶಾವಾದವನ್ನು ಹೋಗಲಾಡಿಸಲು ಪ್ರತಿ ಶನಿವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮ್ಮ ಮನಸ್ಸಿನ ಅನುಮಾನಗಳನ್ನು ದೂರ ಮಾಡಿ ಸ್ಥಿರತೆಯನ್ನು ನೀಡುತ್ತದೆ. ನಿಮಗೆ ಸಣ್ಣ ಯಶಸ್ಸು ಸಿಕ್ಕಾಗಲೂ ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಕುಲದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ. ಇದೆಲ್ಲ ನಿನ್ನ ಕೃಪೆಯೆಂದು ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ಸಂತೋಷವನ್ನು ಕನಿಷ್ಠ ಒಬ್ಬರ ಜೊತೆಗಾದರೂ ಹಂಚಿಕೊಳ್ಳಿ. ಈ ಒಂದು ಅಭ್ಯಾಸ ನಿಮ್ಮ ನಿರಾಶಾವಾದವನ್ನು ಒಡೆದು ನಿಮ್ಮ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ. ನಿಮ್ಮ ಸಹನೆಯ ಪರೀಕ್ಷೆ ಮುಗಿದಿದೆ. ಈಗ ವಿಜಯೋತ್ಸವದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಶ್ರಮದ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯ ತಯಾರಾಗಿ, ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ಜ್ಯೋತಿಷ್ಯ ಚಕ್ರದ 10ನೇ ರಾಶಿ ಮಕರ ರಾಶಿ.
ಕರ್ಮಕಾರಕನಾದ ಶನಿದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಗಂಭೀರ ಮುಖವಾಡದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಜೀವನದ ಕೆಲವು ತಪ್ಪುಗಳನ್ನು ತಿಳಿದುಕೊಂಡು ಮುನ್ನಡೆಯುವ ಸಮಯವಿದು. ಅದಕ್ಕಿಂತ ಮೊದಲು ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಶಿಚಕ್ರದಲ್ಲಿ ಅತ್ಯಂತ ಶಿಸ್ತುಬದ್ಧ, ಜವಾಬ್ದಾರಿಯುತ ಮತ್ತು ಮಹತ್ವಾಕಾಂಕ್ಷೆಯ ರಾಶಿಯಾದ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಕರ ರಾಶಿ ಎಂದರೆ ಕಷ್ಟದ ಜೀವನ ಎಂದು ತುಂಬ ಜನ ಭಾವಿಸಿದ್ದಾರೆ. ಶನಿಯ ಆಳ್ವಿಕೆಯಲ್ಲಿರುವ ಈ ರಾಶಿಯು ಸದಾ ಕಷ್ಟಗಳನ್ನು ಎದುರಿಸಬಹುದು. ಆದರೆ ಮಕರ ರಾಶಿಯ ಚಿಹ್ನೆ ಪರ್ವತವನ್ನು ಏರುವ ಮೇಕೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಕರ ರಾಶಿಯವರ ಜೀವನ ಮತ್ತು ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಮೇಕೆಯಂತೆ ಅವರು ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾರೆ. ಇವರ ಜೀವನದಲ್ಲಿ ಆತುರಕ್ಕೆ, ಆಡಂಬರಕ್ಕೆ ಜಾಗವಿಲ್ಲ. ಇವರ ನಡಿಗೆಯಲ್ಲಿ, ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಅಳತೆ ಇರುತ್ತದೆ. ಇವರು ಗುಂಪಿನಲ್ಲಿ ಪ್ರದರ್ಶನ ತೋರಲು ಇಷ್ಟಪಡುವುದಿಲ್ಲ. ಬದಲಾಗಿ ತೆರೆಮರೆಯಲ್ಲಿ ನಿಂತು ಎಲ್ಲವನ್ನ ನಿಯಂತ್ರಿಸಲು ಮತ್ತು ಕಾರ್ಯರೂಪಕ್ಕೆ ತರಲು ಬಯಸುತ್ತಾರೆ. ಅವರಲ್ಲಿರುವ ಸಹನೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮವೇ ಅವರನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಈ ರಾಶಿಯ ಅಧಿಪತಿ ಶನಿದೇವ. ಶನಿಯು ಕರ್ಮ, ಶಿಸ್ತು, ನ್ಯಾಯ, ಜವಾಬ್ದಾರಿ ಮತ್ತು ವೈರಾಗ್ಯದ ಕಾರಕ. ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಜವಾಬ್ದಾರಿಯ ಅರಿವು, ಕೆಲಸದ ಮೇಲೆ ಶ್ರದ್ಧೆ ಮತ್ತು ವಾಸ್ತವಿಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಸುಮ್ಮನೆ ಹಗಲುಗನಸು ಕಾಣುವುದಿಲ್ಲ. ತಾವು ಕಂಡ ಕನಸನ್ನು ನನಸು ಮಾಡಲು ಬೇಕಾದ ಯೋಜನೆಯನ್ನು ರೂಪಿಸುವುದರಲ್ಲಿ ನಿಸ್ಸೀಮರು. ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರ ಸ್ವಭಾವದವರು, ನೀರಸ ವ್ಯಕ್ತಿಗಳು ಮತ್ತು ಹಣದ ಹಿಂದೆ ಮಾತ್ರ ಹೋಗುವವರು ಎಂದು ಕಾಣಿಸಬಹುದು. ಅವರು ಯಾವಾಗಲೂ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಇದು ಅವರ ದೌರ್ಬಲ್ಯವಲ್ಲ, ಅದು ಅವರ ಜೀವನದ ಗುರಿಯ ಸ್ಪಷ್ಟತೆ. ಅವರ ಮನಸ್ಸಿನಲ್ಲಿ ಸದಾ ಮುಂದಿನ ಹಂತದ ಯೋಜನೆಗಳೇ ಇರುತ್ತವೆ. ಚಿಕ್ಕ ಪುಟ್ಟ ಭಾವನಾತ್ಮಕ ವಿಷಯಗಳಿಗೆ, ವಿನಾಕಾರಣ ಹರಟೆಗೆ ಇವರು ಹೆಚ್ಚು ಬೆಲೆ ಕೊಡುವುದಿಲ್ಲ. ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನ, ಆರ್ಥಿಕ ಭದ್ರತೆ ಮತ್ತು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುವುದೇ ಇವರ ಜೀವನದ ಪರಮ ಗುರಿ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮಕರ ರಾಶಿಯವರು ಕೇವಲ ಕೆಲಸ, ಹಣ ಮತ್ತು ಅಧಿಕಾರವನ್ನು ಬಯಸುತ್ತಾರೆ. ಅವರಿಗೆ ಪ್ರೀತಿ, ಪ್ರೇಮ, ಭಾವನೆಗಳಿಗೆ ಬೆಲೆ ಇಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಕರ ರಾಶಿಯವರು ಅತ್ಯಂತ ಆಳವಾದ ಪ್ರೀತಿಯನ್ನು ಮತ್ತು ಕಾಳಜಿಯನ್ನು ಹೊಂದಿರುವ ವ್ಯಕ್ತಿಗಳು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ಗಂಭೀರ ಮತ್ತು ಕಠಿಣ ಮುಖವಾಡದ ಹಿಂದೆ ಅವರು ತಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರ ಬಗ್ಗೆ ಅಪಾರವಾದ ವಾತ್ಸಲ್ಯವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ಇವರು ತಮ್ಮ ಪ್ರೀತಿಯನ್ನು ಸಿಂಹರಾಶಿಯವರಂತೆ ಆಡಂಬರದಿಂದ ತೋರಿಸಿಕೊಳ್ಳುವುದಿಲ್ಲ. ಬದಲಾಗಿ ತಮ್ಮವರ ಭವಿಷ್ಯವನ್ನು ಭದ್ರಪಡಿಸುವ ಮೂಲಕ, ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮತ್ತು ಕಷ್ಟಕಾಲದಲ್ಲಿ ಬಂಡೆಯಂತೆ ಅವರ ಜೊತೆ ನಿಲ್ಲುವ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಇವರ ಪ್ರೀತಿ ಮಾತಿಗಿಂತ ಕೃತಿಯಲ್ಲಿ ವ್ಯಕ್ತವಾಗುತ್ತದೆ. ಮಕರ ರಾಶಿಯವರು ಅತ್ಯುತ್ತಮ ಮತ್ತು ನಂಬಿಕಸ್ಥ ಸ್ನೇಹಿತರು. ಇವರು ಸುಲಭವಾಗಿ ಎಲ್ಲವನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಆದರೆ ಒಮ್ಮೆ ಸ್ನೇಹಿತರಾದರೆ ಜೀವನ ಪರ್ಯಂತ ಆ ಸ್ನೇಹವನ್ನು ಉಳಿಸಿಕೊಳ್ತಾರೆ. ತಮ್ಮ ಸ್ನೇಹಿತರಿಗೆ ಪ್ರಾಯೋಗಿಕ ಸಲಹೆಗಳನ್ನು ನೀಡೋದ್ರಲ್ಲಿ ಮತ್ತು ಕಷ್ಟದ ಸಮಯದಲ್ಲಿ ದಾರಿ ತೋರಿಸೋದ್ರಲ್ಲಿ ಇವರು ಎತ್ತಿದ ಕೈ. ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ವಾಸ್ತವವಾದಿಗಳು. ತಮ್ಮ ಸಂಗಾತಿಗೆ ಚಂದ್ರ ತಾರೆಗಳನ್ನು ತಂದುಕೊಡುವ ಸುಳ್ಳು ಭರವಸೆ ನೀಡುವುದಿಲ್ಲ. ಬದಲಾಗಿ ಒಂದು ಸುರಕ್ಷಿತ ಮತ್ತು ಸುಭದ್ರವಾದ ಜೀವನವನ್ನು ನೀಡುವ ಭರವಸೆಯನ್ನು ನೀಡುತ್ತಾರೆ ಮತ್ತು ಅದನ್ನು ಈಡೇರಿಸುತ್ತಾರೆ. ಇವರಿಗೆ ಬದ್ಧತೆ ಎಂದರೆ ಪವಿತ್ರವಾದದ್ದು. ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರು ಹುಟ್ಟು ನಿರ್ವಾಹಕರು. ಇವರು ಅತ್ಯುತ್ತಮವಾದ ಯೋಜನಾ ಕೌಶಲ್ಯವನ್ನು ಹೊಂದಿರುತ್ತಾರೆ. ಆಡಳಿತ ನಿರ್ವಹಣೆ, ಹಣಕಾಸು, ಕಾನೂನು, ರಾಜಕೀಯ, ನಿರ್ಮಾಣ ಮತ್ತು ಯಾವುದೇ ರೀತಿಯ ವ್ಯವಸ್ಥಿತವಾದ ಕೆಲಸಗಳಲ್ಲಿ ಇವರು ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇವರ ಯಶಸ್ಸಿನ ಮೂಲಮಂತ್ರ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ಶಿಸ್ತಿನಿಂದ ಇರುತ್ತಾರೆ. ಇವರು ದುಂದುವೆಚ್ಚ ಮಾಡುವುದನ್ನು ದ್ವೇಷಿಸುತ್ತಾರೆ. ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನು ಇವರು ಅರಿತಿರುತ್ತಾರೆ. ಉಳಿತಾಯ, ಹೂಡಿಕೆ ಮತ್ತು ಸಂಪತ್ತಿನ ನಿರ್ಮಾಣದಲ್ಲಿ ಇವರು ನಿಪುಣರು. ಐಷಾರಾಮಿ ಜೀವನಕ್ಕಿಂತ ಭದ್ರವಾದ ಭವಿಷ್ಯಕ್ಕೆ ಇವರು ಹೆಚ್ಚು ಮಹತ್ವ ನೀಡುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರದ್ದು ಸ್ಥಿರವಾದ ದಾರಿ. ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳುವುದಿಲ್ಲ. ಆದರೆ ಒಮ್ಮೆ ಬಿದ್ದರೆ ಆ ಸಂಬಂಧಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರುತ್ತಾರೆ. ಇವರ ಪ್ರೀತಿ ಶಾಂತ ನದಿಯಂತೆ ಆಳ ಮತ್ತು ಗಂಭೀರ.
ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಕೆಲಸವೇ ಜೀವನ ಎನ್ನುವ ಸ್ವಭಾವ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯುವುದು ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರವನ್ನು ಮೂಡಿಸಬಹುದು. ಇವರು ಯಾವಾಗಲೂ ತಮ್ಮ ಸಂಗಾತಿಯಿಂದ ಜವಾಬ್ದಾರಿಯುತ ನಡವಳಿಕೆಯನ್ನು ನಿರೀಕ್ಷಿಸುತ್ತಾರೆ. ಸಂಗಾತಿ ತಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಎಂದು ಬಯಸುತ್ತಾರೆಯೇ ಹೊರತು ತಾವೇನು ಬಯಸುತ್ತೇವೆ ಎಂಬುದನ್ನು ನೇರವಾಗಿ ಹೇಳೋದಿಲ್ಲ. ಇವರ ಮೊಂಡುತನ ಮತ್ತು ಕೆಲವೊಮ್ಮೆ ನಿರಾಶಾವಾದಿ ಧೋರಣೆ ಸಂಗಾತಿಗೆ ಬೇಸರ ತರಿಸಬಹುದು ಮತ್ತು ತಮ್ಮ ಕೆಲಸದ ಒತ್ತಡವನ್ನು ಬದಿಗಿಟ್ಟು ಸಂಗಾತಿಯ ಭಾವನೆಗಳಿಗೆ ಸಮಯ ನೀಡುವ ಗುಣವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನವು ಸುಭದ್ರವಾಗಿರುತ್ತದೆ. ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇದೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಅತಿಯಾದ ಮೊಂಡುತನ, ತಾವು ನಂಬಿದ್ದೇ ಸರಿ, ತಾವು ಹಿಡಿಯ ದಾರಿಯೇ ಸರಿ ಎಂದು ವಾದಿಸುತ್ತಾರೆ. ಬದಲಾವಣೆಗೆ ಹೊಂದಿಕೊಳ್ಳುವುದು ಇವರಿಗೆ ಕಷ್ಟ. ನಿರಾಶಾವಾದ, ಎಲ್ಲ ವಿಷಯಗಳಲ್ಲೂ ಕೆಟ್ಟದ್ದನ್ನೇ ಮೊದಲು ಯೋಚಿಸುವ ಸ್ವಭಾವ ಇವರದ್ದು. ಇದರಿಂದಾಗಿ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಕ್ಷಮಿಸದಿರುವುದು, ತಮಗೆ ಯಾರಾದರೂ ದ್ರೋಹ ಮಾಡಿದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ ಮತ್ತು ಕ್ಷಮಿಸುವುದಿಲ್ಲ. ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು, ತಮ್ಮ ನೋವು, ಪ್ರೀತಿ ಯಾವುದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಇದರಿಂದಾಗಿ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಮಕರ ರಾಶಿಯವರು ಸಾಮಾನ್ಯವಾಗಿ ಶಿಸ್ತಿನ ಜೀವನ ಶೈಲಿಯಿಂದ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ, ಹಲ್ಲು, ಮೊಣಕಾಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು. ಶನಿಯು ದೇಹದ ಚೌಕಟ್ಟಾದ ಮೂಳೆಗಳನ್ನು ಪ್ರತಿನಿಧಿಸುತ್ತಾನೆ. ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆ ಇವರ ಕೀಲುಗಳ ಮೇಲೆ, ವಿಶೇಷವಾಗಿ ಮೊಣಕಾಲಿನ ಮೇಲೆ ಪರಿಣಾಮ ಬೀರಬಹುದು. ಇವರು ತಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂಯುಕ್ತ ಪದಾರ್ಥಗಳನ್ನು ಸೇವಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶನಿಯ ಆಳ್ವಿಕೆಯಲ್ಲಿರುವ ಇವರು ಜೀವನವನ್ನು ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಭಾವಿಸುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ. ಅದುವೇ ಸಮತೋಲನ. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಂಡುಕೊಳ್ಳೋದು. ಇವರ ಜೀವನದ ಹೋರಾಟ ಹಣ ಸಂಪಾದಿಸುವುದರಲ್ಲಾಗಲಿ ಉನ್ನತ ಸ್ಥಾನದಲ್ಲಿ ಇರುವವರಾಗಲಿ ಇರುವುದಿಲ್ಲ. ಬದಲಾಗಿ ತಮ್ಮೊಳಗಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳೋದ್ರಲ್ಲಿರುತ್ತದೆ. ಯಾವಾಗ ಇವರು ಯಶಸ್ಸಿನ ಜೊತೆ ಜೀವನದ ಸಣ್ಣ ಪುಟ್ಟ ಸಂತೋಷಗಳನ್ನು ಆನಂದಿಸಲು ಕಳೆಯುತ್ತಾರೋ, ಯಾವಾಗ ತಮ್ಮ ಕಠಿಣ ಮುಖವಾಡಗಳನ್ನು ಕಳಚಿಟ್ಟು ಮನಬಿಚ್ಚಿ ನಗುತ್ತಾರೋ, ಆಗಲೇ ಇವರ ಜೀವನ ಪರಿಪೂರ್ಣವಾಗುತ್ತದೆ. ನಿಜವಾದ ಯಶಸ್ಸೆಂದರೆ ಕೇವಲ ಗುರಿ ತಲುಪುವುದಲ್ಲ, ಆ ಪಯಣವನ್ನು ಆನಂದಿಸುವುದು ಎಂಬುದನ್ನು ಅರಿತಾಗ ಇವರು ಜಗತ್ತಿನಲ್ಲಿ ನಿಜವಾದ ಸಂತೋಷವನ್ನು ಕಾಣುತ್ತಾರೆ. ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಹೊಂದಿಕೊಳ್ಳುವುದನ್ನು ಕಲಿಯಿರಿ. ಯಾವಾಗಲೂ ನಿಮ್ಮ ದಾರಿಯೇ ಸರಿ ಎಂದು ಭಾವಿಸಬೇಡಿ. ಇತರರ ಸಲಹೆಗಳಿಗೂ ಕಿವಿಗೊಡಿ. ಭಾವನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ನೋವು ನಲಿವುಗಳನ್ನು ನಿಮ್ಮ ಸಂಗಾತಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ವಿಶ್ರಾಂತಿ ತೆಗೆದುಕೊಳ್ಳಿ. ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳಿ. ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯಿರಿ. ಶನಿದೇವನ ಆರಾಧನೆ. ಪ್ರತಿ ಶನಿವಾರ ಶನಿದೇವನ 7ನೇ ದೀಪವನ್ನು ಹಚ್ಚಿಡುವುದು ಮತ್ತು ಎಳ್ಳಿನ ದೀಪವನ್ನು ಹಚ್ಚುವುದರಿಂದ ಮತ್ತು ಓಂ ಶನೇಶ್ವರಾಯ ನಮಃ ನಮಗೆ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಧನಾತ್ಮಕ ಶಕ್ತಿ ಲಭಿಸುತ್ತದೆ. ಹಾಗಾದರೆ ಮಕರ ರಾಶಿ ಎಂದರೆ ಕೇವಲ ಕೆಲಸ, ಶಿಸ್ತು, ಮೊಂಡುತನ ಅಲ್ಲ. ಅವರೊಳಗೆ ಒಂದು ಬಂಡೆಯಂತಹ ಸ್ಥಿರವಾದ ಪ್ರೀತಿ ಇದೆ. ಜವಾಬ್ದಾರಿಯನ್ನು ಹೊರುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶೂನ್ಯದಿಂದ ಶಿಖರಕ್ಕೇರುವ ಅಸಾಧಾರಣ ಛಲವಿದೆ. ಮೇಲ್ನೋಟಕ್ಕೆ ಕಲ್ಲು ಬಂಡೆಯಂತೆ ಕಠಿಣವಾಗಿ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಪರ್ವತ. ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.